ಹಾಲೆಲೂಯ, ಹಿಂದುಗಡೆ ಹಾಲೆಲೂಯ. ಕರ್ತನಿಗೆ ಮಹಿಮೆ ಆಗಲಿ. ನಾವು ನಂಬಬೇಕು. ಏನ್ ಮಾಡ್ಬೇಕು? ನಾವು ದೇವರನ್ನ ಇದುವರೆಗಿನ ಜೀವನದಲ್ಲಿ ಏನು ಆಗಿಲ್ಲ ಅಂತ ಬಾಧೆ ಪಟ್ಟಿದ್ದೀಯೋ, ಇದುವರೆಗಿನ ಜೀವನದಲ್ಲಿ ಯಾವುದಲ್ಲಿ ಸೋತು ಹೋಗಿದ್ದೀಯೋ, ಇವತ್ತು ನೀನು ನಂಬು. 2003 ನಾನು ರಾಂಪುರಕ್ಕೆ ಬಂದಾಗ ಎಷ್ಟು ಜನ ಇದ್ದೀರಾ? ಅವಾಗ 2003 ನಾನು ರಾಂಪುರಕ್ಕೆ ಬಂದಾಗ ಎಷ್ಟು ಜನ ಇದ್ದೀರಾ? ನಾನು ಮಲ್ಲಾಪುರದಿಂದ ರಾಂಪುರಕ್ಕೆ ಬರುವಾಗ ಪಾಸ್ಟರ್ ಥಾಮಸ್ ಪಾಸ್ಟರ್ ನನ್ನ ಕಳಿಸುವಾಗ ನಾನು ನಂಬಿದೆ, ನನ್ನ ಮುಂದೆ ಒಂದು ಸಮೂಹವನ್ನು ಕರ್ತನ ಕೊಡ್ತಾನೆ. ಆಮೇಲೆ ನಮ್ಮ ಮುಂದೆ ಕರ್ತನು ಸಮೂಹವನ್ನು ಕೊಡ್ತಾನೆ. ಅನೇಕ ಜನರು ಕರ್ತನ ನಂಬಿಕೊಳ್ತಾರೆ, ಅನೇಕ ಜನರು ಕರ್ತನ ಒಳಗೆ ಬರ್ತಾರೆ. ಅದನ್ನ ಹೃದಯದಲ್ಲಿ ನಂಬಿದೆ. ಹೃದಯದಲ್ಲಿ ನಂಬಿ ಏನ್ ಮಾಡಿದೆ? ಸುಮ್ಮನೆ ಕೂತ್ಕೊಳ್ಳಿಲ್ಲ. ಆಗ ನಮಗಿರುವಂತ ಹಳ್ಳಿಗಳು ಬಡಗೂರು, ವೆಂಕಟಾಪುರ, ಒಡ್ಡೇರಹಳ್ಳಿ, ಸಿದ್ದಾಪುರ ಇಷ್ಟು ಮಾತ್ರ ಇತ್ತು. ಅಷ್ಟು ಹಳ್ಳಿಗಳಿಗೆ ಮಾತ್ರ ನಾವು ಹೋಗ್ಲಿಕ್ಕೆ ಅವಕಾಶ ಇತ್ತು. ರಾಂಪುರ ಅದು ನಾನು ಈ ದಡಗೂರು, ಈ ವೆಂಕಟಾಪುರ ಅಜ್ಜಿ ಒಂದೇ ಇತ್ತು. ಒಡ್ಡೇರಹಳ್ಳಿ, ಸಿದ್ದಾಪುರ, ಈ ರಾಂಪುರ ಇಷ್ಟೇ ಊರು ನೋಡ್ಕಂತ ಕೂತ್ಕೊಳ್ಳಿಲ್ಲ. ಇಷ್ಟೇ ಊರ ಮೇಲೆ ಆಲೋಚನೆ ಮಾಡಲಿಲ್ಲ. ಇನ್ನು ನಾನು ತಿರುಗಿ ತಿರುಗಿ ನೋಡುವಾಗ, ತಿರುಗಿ ತಿರುಗಿ ಗ್ರಾಮಗಳನ್ನು ಗಮನಿಸುವಾಗ, ಈ ಗ್ರಾಮದಲ್ಲಿ ಆತ್ಮಗಳಿದ್ದಾವೆ, ಈ ಗ್ರಾಮದಲ್ಲಿ ಪ್ರಜೆಗಳಿದ್ದಾರೆ, ಈ ಗ್ರಾಮದಲ್ಲಿ ಕರ್ತನು ಎಬ್ಬಿಸ್ತಾನೆ ಎಂಬುದಾಗಿ ಪ್ರಾರ್ಥಿಸುವಾಗ ಇವತ್ತು ನೀವೆಲ್ಲ ಕೂತ್ಕೊಂಡಿದ್ದೀರಾ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ನಂಬು. ನಿನಗಿರುವ ರೋಗ ದೊಡ್ಡದಲ್ಲ. ನಂಬು. ನಿನಗಿರುವ ಕಷ್ಟ ದೊಡ್ಡದಲ್ಲ. ನೀನು ನಂಬು. ನಿನಗಿರುವ ಅವಮಾನ ದೊಡ್ಡದಲ್ಲ. ನಿನಗಿರುವ ದೇವರೇ ದೊಡ್ಡವನು. ಆತನ ವಾಕ್ಯವು ಸತ್ಯ, ಆತನ ವಾಕ್ಯ ನಿಜ. ಆತನ ವಾಕ್ಯವನ್ನು ಯಾರು ನಂಬ್ತಾರೋ ಅವರು ಉದ್ಧಾರ ಮಾಡ್ತಾನೆ. ಆತನ ವಾಕ್ಯವನ್ನು ಯಾರು ನಂಬ್ತಾರೋ ಅವರಿಗೆ ಪಾಪದಿಂದ, ಶಾಪದಿಂದ, ರೋಗದಿಂದ, ಕಷ್ಟದಿಂದ ಪಾರು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ನಂಬ್ತೀರಾ? ನಂಬ್ತೀರಾ? ಎಷ್ಟು ನಂಬ್ತೀರಾ? ಸೋದರ ರಾಮಚಂದ್ರದಲ್ಲಿ ಒಬ್ಬ ಸಹೋದರ ಕೂತ್ಕೊಂಡಿದ್ದ. ಆಕ್ಸಿಡೆಂಟ್ ಆದಾಗ ಯಾರಿಗೂ ಗ್ಯಾರಂಟಿ ಇಲ್ಲ ಆತನ ಬದುಕ್ತಾನೆ ಎಂಬುದಾಗಿ. ಯಾರಿಗೂ ಗ್ಯಾರಂಟಿ ಇಲ್ಲ. ಒಂದು ವೇಳೆ ಬದುಕಿದ್ರು ಕೂಡ ಸಾಮಾನ್ಯವಾಗಿ ಬೇಕಾದ್ರೆ ಎಬ್ಬಿಸಿ ಕೇಳಿ ಸಾಕ್ಷಿ. ಬದುಕಿದ್ರು ಸಹ ನಮ್ಮಾಗೆ ಚೆನ್ನಾಗಿ ಇಷ್ಟು ಬೇಗ ಮಾತಾಡ್ತಾನೆ, ಇಷ್ಟು ಬೇಗ ರಿಕವರ್ ಆಗ್ತಾನೆ ಗೊತ್ತಿಲ್ಲ. ಆಫ್ ಮೈಂಡ್ ಆಗಿ ಅನ್ಕಾನ್ಸಿಯಸ್ ಹೋಗಿ ಏನೋ ಜೀವನ ಇರಬೇಕು ಹಂಗಿರ್ಬೇಕಾಗಿತ್ತು. ಆದ್ರೆ ಅವ್ರ ತಾಯಿ ಅವ್ರ ಮಗನ ಹಾಸ್ಪಿಟ್ಲಿಗೆ ಇದ್ದಾಗ ಪ್ರತಿದಿನ ಫೋನ್ ಮಾಡ್ತಾ ಇದ್ರು. ಸಾರ್, ನನ್ನ ಮಗನಿಗೆ ಪ್ರಾರ್ಥನೆ ಮಾಡ್ರಿ, ನನ್ನ ಮಗನ ಹೆಸರು ಉಳಿಸ್ಬೇಕು, ನನ್ನ ಮಗ ಹೆಸರು ಉಳಿಸ್ಬೇಕು. ಆ ತಾಯಿ ಕಣ್ಣೀರು ನೋಡಿ, ಅವರ ನಂಬಿಕೆ ನೋಡಿ ಇವತ್ತು ಸಭೆಯಲ್ಲಿ ಹೋಗಿ ಒಂದು ಟೀಚರ್ ಆಗಿ ಕೂತ್ಕೊಂಡಿದ್ದಾನೆ. ಒಂದು ಶಾಲಾ ಮಕ್ಕಳಿಗೆ ಪಾಠ ಮಾಡುವಂತ ಕೃಪೆಯನ್ನು ಕರ್ತನು ಕೊಟ್ಟಿದ್ದಾನೆ. ಇದು ದೇವರಿಗೆ ಸಾಧ್ಯ. ಆಮೆನ್. ಇದು ದೇವರಿಗೆ ಸಾಧ್ಯ.